ಹೆಲೋ ಸ್ಟೂಡೆಂಟ್ಸ್, ಯಾರು 2026 UPSC ಪ್ರಿಲಿಮ್ಸ್ ಎಕ್ಸಾಮ್ ಬರೀತಾ ಇದ್ರಿ, ಅಪ್ಲಿಕೇಶನ್ ಹಾಕಿದ್ರಿ, UPSC ಕಡೆಯಿಂದ ನಿಮಗೊಂದು ಇಮೇಲ್ ಬಂದಿರುತ್ತೆ. ಎಲ್ರಿಗೂ ಅಲ್ಲ, ಕೆಲವೊಬ್ಬರಿಗೆ ಮಾತ್ರ ಬರ್ತಾ ಇದೆ ಇಮೇಲ್. ಯಾರಿಗೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಏನು ಹೇಳ್ತಾ ಇದೆ UPSC ಇಲ್ಲಿ, ಅದನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ವಾಟ್ UPSC ಇಸ್ ಸೇಯಿಂಗ್, ಏನು ಹೇಳ್ತಾ ಇದೆ ಅಂತ ಅಂದ್ರೆ, ಇನ್ ಯುವರ್ ಪ್ರೀವಿಯಸ್ ಅಟೆಂಪ್ಟ್ಸ್, ನೀವು ಹಿಂದಿನ ನಿಮ್ಮ ಪ್ರಯತ್ನಗಳಲ್ಲಿ ಯು ಅಪ್ಲೈಡ್ ಅಂಡರ್ ಡಿಫ್ರೆಂಟ್ ಕ್ಯಾಟಗರಿ, ಅಂದ್ರೆ ನೀವು ಹಿಂದೆ ಎಕ್ಸಾಮ್ ಬರೆದಿದ್ರಿ ಅಥವಾ ಬರೆಯೋಕೆ ಅಪ್ಲಿಕೇಶನ್ ಹಾಕಿದ್ರಿ, ಅವಾಗ ನೀವು ಬೇರೆ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರಿ. ಈ ವರ್ಷ ಬೇರೆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ತಾ ಇದ್ರಿ. ಬಟ್ ಇನ್ ಯುವರ್ 2026 ಅಪ್ಲಿಕೇಶನ್ ಯು ಹ್ಯಾವ್ ಸೆಲೆಕ್ಟೆಡ್ ನ್ಯೂ ಕ್ಯಾಟಗರಿ, ಹೊಸ ಕ್ಯಾಟಗರಿನ ನೀವೀಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗಿದೆ, ಈಗ ಕನ್ಫರ್ಮ್ ದಟ್ ಯುವರ್ ಕರೆಂಟ್ ಕ್ಯಾಟಗರಿ ಇಸ್ ಕರೆಕ್ಟ್. ಅಂದ್ರೆ ಉದಾಹರಣೆಗೆ ನೀವು ಹಿಂದೆ ಹೋದ ವರ್ಷ ನೀವು ಜನರಲ್ ಕ್ಯಾಟಗರಿ ಅಂತ ಹಾಕಿದ್ರಿ, ಈ ವರ್ಷ OBC ಅಂತ ಕೊಟ್ಟಿದ್ದೀರಿ ಅನ್ಕೊಳ್ಳೋಣ. ನಿಮಗೆ ಈಗ ನೋಟಿಸ್ ಬಂದಿದೆ, ನೀವು OBC ನವರೇನಾ ಅಂತ ಕೇಳ್ತಾ ಇದ್ದಾರೆ ಅವರು. ಮೇಕ್ ಶೂರ್ ಯು ಹ್ಯಾವ್ ವ್ಯಾಲಿಡ್ ಸರ್ಟಿಫಿಕೇಟ್ಸ್, ಇದಕ್ಕೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅಂತ ಕೇಳ್ತಾರೆ. ಅಥವಾ ನೀವು ಜನರಲ್ ಹಾಕಿದ್ರಿ, ಈಗ EWS ಹಾಕ್ತಾ ಇದ್ರಿ, ಈ ವರ್ಷ ಹಾಕಿದ್ದೀರಿ, ಸೊ ಇದ್ರ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ ಚೆಕ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಇಫ್ ಇಟ್ ಈಸ್ ರಾಂಗ್, ಅಕಸ್ಮಾತ್ ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ ಇರಲಿಲ್ಲ ಆದರೂ ಕೂಡ ನೀವು ಹಾಕಿದ್ದೀರಿ, ನಿಮ್ಮ ಹತ್ರ EWS ಅಥವಾ OBC ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಆದರೂ ಕೂಡ ನೀವು ಅಪ್ಲಿಕೇಶನ್ ಹಾಕುವಾಗ ನೀವೇನು ಮಾಡಿಬಿಟ್ಟಿದ್ದೀರಿ, OBC ಅಥವಾ EWS ಹಾಕಿದ್ದೀರಿ ಅಂದರೆ ಚೇಂಜ್ ಮಾಡಿಕೊಡ್ರಿ. ಅದನ್ನು ಏನಂತ ಚೇಂಜ್ ಮಾಡ್ರಿ, ಜನರಲ್ಗೆ ಕನ್ವರ್ಟ್ ಮಾಡ್ರಿ ಅದನ್ನ ಅಂತ ಹೇಳ್ತಾ ಇದ್ದಾರೆ. ಜನರಲ್ ಅಷ್ಟೇ ಮಾಡಬಹುದು, ಜನರಲ್ದವ್ರು EWS ಎಲ್ಲ ಮಾಡೋಕೆ ಬರೋದಿಲ್ಲ. ನೋ ಅದರ್ ಕ್ಯಾಟಗರಿ ಚೇಂಜಸ್ ಅಲೌಡ್, ಬೇರೆ ಎಲ್ಲ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಯು ಆರ್ ಫುಲ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಫಾರ್ಮೇಷನ್ ಯು ಸಬ್ಮಿಟೆಡ್. ನೀವೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಲ್ಲ ಅದರೆಲ್ಲರ ಜವಾಬ್ದಾರಿ ನಿಮ್ಮದೇ ಇರುತ್ತೆ. UPSC ವಿಲ್ ವೆರಿಫೈ ಯುವರ್ ಎಲಿಜಿಬಿಲಿಟಿ ಸೆಪರೇಟ್ಲಿ. ನಿಮ್ಮ ಎಲಿಜಿಬಿಲಿಟಿನ ಮತ್ತೆ ಅದು ಚೆಕ್ ಮಾಡುತ್ತಂತೆ UPSC. ಈವನ್ ಇಫ್ ಯು ರಿಕ್ವೆಸ್ಟ್ ಅ ಚೇಂಜ್, ಅಪೋರಲ್ ಇಸ್ ನಾಟ್ ಗ್ಯಾರಂಟೀಡ್. ಅಕಸ್ಮಾತ್ ನೀವು ಈಗ OBC ಇದ್ದದನ್ನು ನೀವು ಜನರಲ್ ಈಗ ಮಾಡಿದ್ರು ಕೂಡ UPSC ಅದರದೇನು ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾ ಇದೆ. ಭಾಳ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸದ್ಯಕ್ಕೆ ನೀವೇನು ಮಾಡಿ, ಲಾಗಿನ್ ಆಗಿ ನಿಮ್ಮ ಪೋರ್ಟಲಲ್ಲಿ ಲಾಗಿನ್ ಆಗಿ ಚೆಕ್ ಮಾಡಿ ನಿಮ್ಮ ಕ್ಯಾಟಗರಿನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಇಲ್ವೋ, ಅದರದೆಲ್ಲ ಡಾಕ್ಯುಮೆಂಟ್ಸ್ ಇದಾವೋ ಇಲ್ವೋ ಅಂತ ನೋಡಿ. ಅಕಸ್ಮಾತ್ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದರೆ ಅದನ್ನು ಏನು ಮಾಡಿ, ಜನರಲ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಜನರಲ್ ಅಂತ ಚೇಂಜ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬಿಡಿ. ಇಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ, OBC ಇದು ಅಥವಾ SC ST ಅಥವಾ EWS ಕ್ಯಾಟಗರಿ ನನಗೆ ಬೇಕು ಅಂತಾನೆ ಅಪ್ಲೈ ಮಾಡಿ. ಓಕೆ, ಇನ್ನೊಂದೇನು, ಅಕಸ್ಮಾತ್ ನೀವು ಮರ್ತ್ರಿಪ್ಪ, ನೀವು ಈ ಇಮೇಲ್ಗೆ ರೆಸ್ಪಾಂಡ್ ಮಾಡೋದನ್ನ ಮರ್ತ್ರಿ, ಅವಾಗ UPSC ಏನು ಕನ್ಸಿಡರ್ ಮಾಡುತ್ತಂದ್ರೆ, ನೀವೇನು ಅಪ್ಲಿಕೇಶನ್ ಫಸ್ಟ್ ಟೈಮ್ ಜನವರಿಲಿ ಫಿಲ್ ಮಾಡುವಾಗ ಹಾಕಿದ್ರಲ್ಲ, ಜನವರಿ ಅಥವಾ ಫೆಬ್ರವರಿಲಿ, ಅದನ್ನೇ ಅದು ಕನ್ಸಿಡರ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ. ಇಷ್ಟೇ ಸಿಂಪಲ್ ಇದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್.